ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರನ್ಯಾರಾವ್ ಪ್ರಕರಣ ಇಷ್ಟು ದಿನ ತನಿಖಾ ಹಂತದಲ್ಲಿತ್ತು. ಈಗ ನೋಡಿದ್ರೆ ರಾಜಕೀಯ ರಂಗು ಕೂಡ ಅದು ಪಡೀತಾ ಇದೆ. ಯಾಕಂದ್ರೆ ಸೆಷನ್ ಅಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಇದರ ಹಿಂದೆ ಇಬ್ಬರು ಪ್ರಭಾವಿ ಸಚಿವರ ಕೈವಾಡ ಅನ್ನೋದೇ ಮೇಜರ್ ಈಗ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಗೋದಕ್ಕೆ ಕಾರಣವಾಗ್ತಾ ಇದೆ. ಇದು ಯಾವ ತರ ಜಟಾಪಟಿ ಕಾರಣ ಆಗಿದೆ? ಯಾವ ತರದ ಇನ್ವಾಲ್ವ್ಮೆಂಟ್ ಅಂತೆ? ಕೇವಲ ಪರಿಚಯನ ಅಥವಾ ಈ ಸ್ಮಗ್ಲಿಂಗ್ ನಲ್ಲೂ ಕೂಡ ಅವರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್? ಶ್ವೇತಾ, ಅಂದ್ರೆ ಕಳೆದ ಒಂದೆರಡು ದಿನಗಳಿಂದ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ರನ್ಯಾರಾವ್ 14 kg ಚಿನ್ನವನ್ನ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಏರ್ಪೋರ್ಟ್ ಅಲ್ಲಿ ಸಿಕ್ಕಿ ಬೀಳ್ತಾಳೆ. ಅಲ್ಲಿ ಒಂದ್ ಕಡೆ ಅಂದ್ರೆ ಕಸ್ಟಮ್ಸ್ ಡ್ಯೂಟಿಯನ್ನ ಕಟ್ಟದೆ ಈ ರೀತಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇರುವಂತದ್ದು. ಇದರಿಂದ ಹಿಂದಿನ ಸಿಂಡಿಕೇಟ್ ಯಾರು, ಮತ್ತೆ ಇದು ಮೊದಲನೇ ಪ್ರಕರಣನ ಹಿಂದೆ ಹಲವು ಬಾರಿ ಮಾಡಲಾಗಿದೆಯಾ, ಮತ್ತೆ ಇದರಿಂದ ಯಾರಿದ್ದಾರೆ, ಕೇವಲ ಬೆಂಗಳೂರಲ್ಲಿ ಅಷ್ಟೇನಾ, ಬೇರೆ ಬೇರೆ ಕಡೆನೂ ಈ ರೀತಿ ನಡೀತಾ ಇದೆಯಾ ಅನ್ನುವಂಥ ತನಿಖೆಗಳು ನಡೀತಾ ಇತ್ತು. ಆದ್ರೆ ಇತ್ತೀಚೆಗೆ ಅಂದ್ರೆ ಕಳೆದ 2 ದಿನಗಳಿಂದ ಇದರ ಹಿಂದೆ ರಾಜ್ಯ ಸರ್ಕಾರದಲ್ಲಿ ಭಾಗಿಯಾಗಿ ಅಂದ್ರೆ ಇರುವಂತಹ ಇಬ್ಬರು ಪ್ರಮುಖ ಸಚಿವರು ರನ್ಯಾರಾವ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನುವಂಥದ್ದು, ಮತ್ತೆ ಆಕೆಯ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು, ಮತ್ತೆ ಈ ದಂಧೆಯಲ್ಲಿ ಅವರ ಪಾತ್ರವೂ ಕೂಡ ಇರಬಹುದು ಅನ್ನುವಂತಹ ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದ್ ಕಡೆ ಅನುಮಾನಗಳು ವ್ಯಕ್ತ ಆಗ್ತದೆ. ಆಕೆ 3 ತಿಂಗಳ ಹಿಂದೆ ಏನು ಮದುವೆ ಆಗುತ್ತೆ ಜತಿನ್ ಉಕೇರಿ ಜೊತೆ, ಆ ಮದುವೆಗೂ ಕೂಡ ಆ ಸಚಿವರು ಹೋಗಿದ್ರು, ಕುಣಿದು ಕುಪ್ಪಳಿಸಿ ಬಂದಿದ್ರು. ಮತ್ತೆ ಅವರ ಕಾಂಟ್ಯಾಕ್ಟ್ ಗಳನ್ನ ನೋಡ್ತಾ ಹೋದ್ರೆ ಅವ್ರ ಜೊತೆ ನಿರಂತರವಾದ ಸಂಪರ್ಕಗಳು ಇದೆ ಅನ್ನುವಂತ ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಆ ಸಚಿವರುಗಳು ಯಾರು, ಸೊ ಅವರ ಒಂದು ಪ್ರಭಾವದಿಂದಾನೇ ಈ ರೀತಿಯಾದಂತಹ ಕಳ್ಳ ಸಾಗಾಣಿಕೆಗಳು ಆಯ್ತಾ ಅನ್ನುವಂಥದ್ದು. ಯಾಕೆಂದ್ರೆ ಅದಕ್ಕೆ ಪ್ರಮುಖವಾಗಿ ಏನು 3ನೇ ತಾರೀಕು ರಾತ್ರಿ ರನ್ಯಾರಾವ್ ಏರ್ಪೋರ್ಟ್ ನಲ್ಲಿ ಡಿಆರ್ ಅಧಿಕಾರಿಗಳಿಗೆ ಸಿಕ್ಕಿ ಬೀಳ್ತಾಳೆ. ಸಿಕ್ಕಿ ಬಿದ್ದ ತಕ್ಷಣ ಆಕೆ ತಾನೊಬ್ಳು DGP ಮಗಳು, ಹಾಗೆ ಪೊಲೀಸರು ಬರ್ತಾರೆ, ಹಾಗೆ ಹೀಗೆ ಅಂತೇಳಿ ಕೂಗಾಡ್ದಂಥವಳು. ಅದ್ರ ಜೊತೆಗೆ ಇಮ್ಮಿಡಿಯೇಟ್ ಒಬ್ಬ ಸಚಿವರಿಗೆ ಫೋನ್ ಅನ್ನ ಎತ್ಕೊಳ್ತಾಳೆ, ಡಯಲ್ ಮಾಡ್ತಾಳೆ. ಆದ್ರೆ ಆ ಕರೆ ಫುಲ್ ಕನೆಕ್ಟ್ ಆಗುವ ಹೊತ್ತಿಗೆ ಆಲ್ರೆಡಿ ಆ ಡಿಆರ್ ಅಧಿಕಾರಿಗಳು ಆಕೆಯಿಂದ ಮೊಬೈಲ್ ಅನ್ನ ಕಿತ್ಕೊಳ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿರುವಂತದ್ದು. ಹಾಗಾಗಿ ಆ ಸಚಿವರಿಗೂ ಜೊತೆಗೆ ರನ್ಯಾಗೂ ಇರುವಂತಹ ಸಂಬಂಧಗಳೇನು, ಎಷ್ಟು ದಿನದ ಸಂಪರ್ಕ, ಕೇವಲ ಏನು ಪರಿಚಯನ ಅಥವಾ ವ್ಯವಹಾರ ಇದೆಯಾ, ವ್ಯವಹಾರ ಇರುವಂತದ್ದಾದ್ರೆ ಎಷ್ಟರ ಮಟ್ಟಿಗಿನ ವ್ಯವಹಾರ ಇದೆ, ಬೇರೆ ಏನೆಲ್ಲ ವ್ಯವಹಾರಗಳಿದೆ, ಮತ್ತೆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕೂಡ ಅವ್ರ ನೇರವಾದಂತಹ ಪಾತ್ರಗಳು ಇದೆಯಾ ಅನ್ನುವಂಥದ್ದು ಪ್ರಮುಖವಾದಂತಹ ಒಂದಷ್ಟು ಶಂಕೆಗಳಿರುವಂತದ್ದು. ಆ ನಿಟ್ಟಿನಲ್ಲಿ ಡಿಆರ್ ಅಧಿಕಾರಿಗಳು ಒಂದಷ್ಟು ತನಿಖೆ ಮಾಡಲಿಕ್ಕೆ ಆಕೆಯನ್ನು ವಶಕ್ಕೆ ಪಡೆದು ಇವತ್ತಿನವರೆಗೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಿಬಿಐ ಕೂಡ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಇದೇ ರೀತಿಯಾದ ಸಿಮಿಲರ್ ಪ್ರಕರಣಗಳು ದೆಹಲಿ, ಮುಂಬೈನಲ್ಲಿ ಕೂಡ ನಡೆದಿರುವಂತದ್ದು. ಆ ಪ್ರಕರಣಗಳಿಗೂ ಈ ಪ್ರಕರಣಕ್ಕೂ ಏನಾದರೂ ಸಾಮ್ಯತೆಗಳಿದೆಯಾ, ಯಾವ್ದಾದ್ರು ದೊಡ್ಡ ರಾಕೆಟ್ ಇದರಲ್ಲಿ ಭಾಗಿಯಾಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳು ನಡೀತಿರುತ್ತೆ. ಈ ಸಂದರ್ಭದಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ಇದು ಕಾರಣ ಆಗಿದೆ ಅನ್ನುವಂಥದ್ದು. ಇವತ್ತು ವಿಧಾನಸಭೆಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ವಾಗ್ಯುದ್ಧಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಅಂದ್ರೆ ಮಾಜಿ ಸಚಿವರಾದಂತಹ ಸುನೀಲ್ ಕುಮಾರ್ ಅವರು ಈ ಒಂದು ವಿಚಾರವನ್ನ ಎತ್ತಿ ಈ ರೀತಿ ರನ್ಯಾ ಪ್ರಕರಣದಲ್ಲಿ ಏನ್ ಮಾಡ್ತಾ ಇದ್ದೀರಿ, ಇದ್ರ ಸಚಿವರು ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಯಾರು ಸಚಿವರು, ನೀವು ಇನ್ವೆಸ್ಟಿಗೇಷನ್ ಏನ್ ಮಾಡ್ತಾ ಇದ್ರಿ ಅಂತ ಹೇಳಿ ಗೃಹ ಸಚಿವರಿಗೆ ಕೇಳಿದಂತ ಸಂದರ್ಭದಲ್ಲಿ ಕೂಡ ಗೃಹ ಸಚಿವರು ನಮ್ಗೆ ಏನು ಗೊತ್ತೇ ಇಲ್ಲ, ಕೇಂದ್ರ ತನಿಖಾ ಸಂಸ್ಥೆಗಳು ಕೆಲಸ ಅಂದ್ರೆ ತನಿಖೆ ಮಾಡ್ತಾ ಇದ್ರೆ ನಮಗೆ ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ ಅನ್ನುವಂಥದ್ದು. ಅಂದ್ರೆ ಈ ಒಂದು ರಾಜ್ಯದ ಒಳಗಡೆ ಇಷ್ಟೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯದ ಗೃಹ ಸಚಿವರಾಗಿ ಈ ಪ್ರಕರಣದ ಹಿನ್ನೆಲೆಗಳೇನು, ಯಾರಿದ್ದಾರೆ, ಏನು ಎತ್ತ, ಇದು ಇನ್ವೆಸ್ಟಿಗೇಷನ್ ಯಾವ ಕಡೆ ಹೋಗ್ತಾ ಇದೆ ಅನ್ನುವಂಥ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಅವರು ಇರಬೇಕಾಗಿತ್ತು. ಆದ್ರೆ ನಮಗೆ ಮಾಹಿತಿಗಳಿಲ್ಲ, ನೋಡ್ತೇವೆ, ಪ್ರೋಟೋಕಾಲ್ ಏನು ವೈಲೇಷನ್ ಆಗಿದೆ ಅನ್ನುವಂಥ ವಿಚಾರ ಇದೆ, ಆ ಬಗ್ಗೆ ನಾವು ತನಿಖೆಯನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆ ಇದು ಒಂದು ದೊಡ್ಡ ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣಗಳಾಗ್ತಾ ಇರುವಂತದ್ದು. ಇದರಲ್ಲಿ ಇರುವಂತದ್ದು ಏನಂದ್ರೆ ಇಬ್ಬರು ಸಚಿವರು ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದರಲ್ಲಿ ಒಬ್ಬರು ಸಚಿವರು ನೇರವಾಗಿ ಆಕೆ ಜೊತೆ ಕಾಂಟ್ಯಾಕ್ಟ್ ಇರುವಂತಹದ್ದು. ಸೊ ಆ ಹಿನ್ನೆಲೆಯಲ್ಲಿ ಅವರು ಯಾರು, ಅವರ ಭಾಗಿತ್ವ ಏನು, ಸೊ ಅವರು ಏನಾದರೂ ಮುಂದೆ ಇನ್ವೆಸ್ಟಿಗೇಷನ್ ಆಗಿ ಅವ್ರೇನಾದ್ರೂ ತನಿಖೆಯನ್ನು ನಡೆಸಿ ಅಥವಾ ಅವ್ರದ್ದೇನೋ ಭಾಗಿಯಾಗಿದೆ ಅಂತ ಗೊತ್ತಾದ್ರೆ ಇಲ್ಲೊಂದು ಕಡೆ ಸಚಿವ ಸ್ಥಾನಕ್ಕೂ ಕೂತು ಬರಬಹುದಾ, ಈ ರೀತಿಯಾದಂತಹ ಚರ್ಚೆಗಳಿರುವಂತಹದ್ದು. ಹಾಗಾಗಿ ಇದು ಒಂದು ಪ್ರಿಲಿಮಿನರಿ ಸ್ಟೇಜ್ ಆಗಿರುವಂತಂದ್ರೆ ಆಕೆ ಅರೆಸ್ಟ್ ಆಗಿ ಕೇವಲ 7 ದಿನ ಮಾತ್ರ ಆಗಿರುವಂತಹದ್ದು. ಆಕೆಯನ್ನ ಈಗ ಮೊನ್ನೆ ಡಿಆರ್ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆಕೆಯ ಮೊಬೈಲ್ ನಲ್ಲಿ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಸಿಕ್ಕಂತ ಡಾಟಾಗಳನ್ನ ಅನಲೈಸ್ ಮಾಡಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಅದರಲ್ಲಿ ಈ ಸಚಿವರು ಅಂತ ಹೇಳಲಾಗುವಂತವರು ಅಥವಾ ಪ್ರಭಾವಿ ರಾಜಕಾರಣಿಗಳ ಜೊತೆಗಿನ ನಂಟೇನು, ಕಾನ್ವರ್ಸೇಷನ್ಗಳೇನು, ಎಷ್ಟು ಬಾರಿ ಕರೆ ಮಾಡಲಾಗಿತ್ತು, ಭೇಟಿ ಆಯ್ತಾ, ಅಥವಾ ಈ ವ್ಯವಹಾರಕ್ಕೆ ಏನಾದರೂ ಪಾತ್ರಗಳಿದೆಯಾ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಅವರು ತೆಗೆದುಕೊಂಡು ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೋರ್ಟ್ಗೆ ತಿಳಿಸುವಂತ ಸಾಧ್ಯತೆಗಳಿರುವಂತದ್ದು. ಮತ್ತು ಇನ್ನೂ ಏನಾದರೂ ದೊಡ್ಡ ಮಟ್ಟದ ರಾಕೆಟ್ ಇದರಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾದ್ರೆ ಇನ್ನೂ ಹೆಚ್ಚಿನ ಸಮಯ ಇವ್ರನ್ನ ವಿಚಾರಣೆಗೆ ಬೇಕು ಅಂತೇಳಿ ಕೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಒಂದು DRI ಅಧಿಕಾರಿಗಳಾಗ್ಲಿ, CBI ಅಧಿಕಾರಿಗಳಾಗ್ಲಿ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ಒಂದಷ್ಟು ಹೆಚ್ಚಿನ ಮಾಹಿತಿ
ಮಾಹಿತಿಗಳನ್ನ ರಿವೀಲ್ ಮಾಡದೆ ಈ ನಿಟ್ಟಿನಲ್ಲಿ ಯಾಕೆಂದ್ರೆ ಮಾಹಿತಿಗಳು ರಿವೀಲ್ ಆಗಿದೆ, ಅದರಲ್ಲಿ ಯಾರು ಇದರಿಂದ ಇದ್ದಾರೆ ಅಥವಾ ಯಾರು ಪ್ರಭಾವಿಗಳಿದ್ದಾರೆ, ಆ ಒಂದಷ್ಟು ಎವಿಡೆನ್ಸ್ಗಳು ನಾಶ ಆಗಬಹುದು ಅಥವಾ ಬೇರೆ ರೀತಿಯಾದಂಥ ಪ್ರಕರಣದ ಮೇಲೆ ಪರಿಣಾಮ ಬೀರಬಹುದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸೀಕ್ರೆಟ್ ಆಗಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಒಂದು ಹಂತಕ್ಕೆ ಏನಾದ್ರು ಅಂದ್ರೆ ಆ ಸಚಿವರ ತನಕ ಈ ಒಂದು ತನಿಖೆ ಹೋಗುವ ವೇಳೆಗೆ ಈ ಅವ್ರು ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ, ಮತ್ತೆ ಅವರ ಪಾತ್ರದ ಬಗ್ಗೆ ಒಂದಷ್ಟು ಸ್ಪಷ್ಟ ಮಾಹಿತಿಗಳು ಸಿಗಬೇಕಾಗಿರುವಂತಹದ್ದು. ಹಾಗೆ ಸಂಪರ್ಕದಲ್ಲಿರಿ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.